ನಮ್ಮ ಪಂಚ ಇಂದ್ರಿಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಈ ಪಂಚ ಇಂದ್ರಿಯಗಳು ಸಹಜವಾಗಿ ಒಂದಕ್ಕೊಂದು ಬಹಳ ಚೆನ್ನಾಗಿ ಹೊಂದಿಕೊಂಡು ರಿದಮಿಕ್ ಆಗಿ ಕೆಲಸ ಮಾಡ್ತಾ ಇದೆ. ದಿಸ್ ಫಿಸಿಕಲ್ ರಿದಮ್ ಈಸ್ ಸೋ ಬ್ಯೂಟಿಫುಲ್. ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ. ಯಾವಾಗ ಅದು ಗಮನಕ್ಕೆ ಬರುತ್ತೆ ಅಂದರೆ 200% ಯಾವುದ್ರಲ್ಲಾದರೂ ನಾವು ಇನ್ವಾಲ್ವ್ ಆದರೆ 5 ಇಂದ್ರಿಯಗಳು ಒಟ್ಟಿಗೆ ಅಲ್ಲಿದ್ದರೆ ಇಂದ್ರಿಯಾತೀತ ಅನುಭವ, ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಕೆಲಸ ಏನೂ ಮಾಡಬೇಕಾಗಿಲ್ಲ. ಅದು ದಿನನಿತ್ಯ ನಿಮ್ಗೆ ಅನುಭವಕ್ಕೆ ಬಂದಿರುತ್ತೆ. ನೀವು ಅನುಭವಿಸಿಲ್ಲ. ಒಂದು ಕ್ಷಣ ನೀವು ಉದಾಹರಣೆಗೆ ಒಂದು ಕಾಫಿ ಕುಡಿಯೋವಾಗ ಆ ಕಾಫಿನ ವಾಸನೆ ಬಂದ ತಕ್ಷಣ ಮೂಗು ಕೆಲಸ ಮಾಡುತ್ತಲ್ಲ, ವಾಸನೆ ಬಂದ ತಕ್ಷಣ ಎಲ್ಲ 5 ಇಂದ್ರಿಯಗಳೂ ಕೂಡ ಒಂಥರ ಅಲರ್ಟ್ ಆಗುತ್ತೆ. ಆಮೇಲೆ ಕಣ್ಣಲ್ಲಿ ನಾವು ಕಾಫಿ ನೋಡ್ತೀವಿ ವಾಸನೆ ಆದಮೇಲೆ, ಅದು ನಮಗೆ ಬೇಕಾದ ಬಣ್ಣ ಏನಾದರೂ ಚೆನ್ನಾಗಿದ್ದರೆ ಕಣ್ಣು ಕೂಡ ಎಸ್ ಅನ್ನುತ್ತೆ. ನೋಡಿದ್ದಾಯಿತು, ಮತ್ತು ವಾಸನೆ ಗಮ್ಮಂತ ಬಂತು, ಕೈಯಲ್ಲಿ ಮುಟ್ತೀವಿ, ತಣ್ಣಗಿದ್ರೆ ಬೇಡ ಅಂತೀವಿ. ಹಿತವಾಗಿರಬೇಕು ಟಚ್ ಕೂಡ. ಆ ಟಚ್ಚು ಹಿತವಾಗಿದ್ದು ಮೂಗುಗೂ ಗಮ್ಮಂತಿದ್ದು ನೋಡೋಕ್ಕೂ ಚೆನ್ನಾಗಿದ್ದಾಗ ಬಾಯಲ್ಲಿ ಇಟ್ಕೊಂಡಾಗ ಆ ರುಚಿ ನಮಗೆ ಬೇಕಾದ ಥರ ಸಕ್ಕರೆ ಇಲ್ಲದೇ ಇದ್ದರೆ, ಜಾಸ್ತಿ ಇದ್ದರೆ ಅಥವಾ ಕಡಿಮೆ ಇದ್ದರೆ ಎಂಜಾಯ್ ಮಾಡಲ್ಲ. ಅದು ಕೂಡ ಚೆನ್ನಾಗಿದ್ದು, ರುಚಿನೂ ಚೆನ್ನಾಗಿದ್ದು, ನೋಡೋಕ್ಕೂ ಚೆನ್ನಾಗಿದ್ದು, ಗಮ್ಮಂತ ವಾಸನೆ ಬಂದು ಕೈಯಲ್ಲಿ ಮುಟ್ಟಿದಾಗಲೂ ಹಿತವಾಗಿದ್ದಾಗ ಶಬ್ದ, ಈ ಕಿವಿ ಸುಮ್ಮನೆ ಇರಲ್ಲ, ಅದು ಕೂಡ ಅದ್ರ ಜೊತೆ ಸೇರ್ಕೋಬೇಕಲ್ಲ. ಅದಕ್ಕೆ ನಾವು ಹಾ ಅಂತ ಶಬ್ದ ಮಾಡ್ತೀವಿ. ಹೀಗೆ 5 ಇಂದ್ರಿಯಗಳೂ ಒಟ್ಟಿಗೆ ಕೆಲಸ ಮಾಡಿದಾಗ ಆ ಗಳಿಗೆ ನೀವು 200% ಎಂಜಾಯ್ ಮಾಡಿದ್ದೀರಾ ಅಂತ. ಅಂದರೆ ಯಾವುದೇ ನಾವು ಹೊರಗಡೆ ಆರ್ಗನೈಸ್ ಮಾಡಿದ್ರೂ ದಟ್ ರಿದಮ್ ಬಹಳ ಮುಖ್ಯ. ಹೊರಗಡೆ ಏನೇ ಆರ್ಗನೈಸ್ ಮಾಡಿ ನಿಮ್ಮಲ್ಲಿ ಹಾರ್ಮೋನಿ ಇರಬೇಕು, ಹೊಂದಾಣಿಕೆ ಇರಬೇಕು, ಬ್ಯಾಲೆನ್ಸ್ ಇರಬೇಕು, ಸಮತೋಲನ ಇರಬೇಕು, ಜೊತೆಯಲ್ಲಿ ಯೂನಿಟಿ ಇರಬೇಕು. ಒಳಗಡೆ ಆ ಇಂಟಿಗ್ರೇಷನ್ 100% ಇದ್ದಾಗ ಅದ್ಭುತವಾಗುತ್ತೆ. ಯೂಶಲಿ ಅದು ಇಲ್ಲದೆ ಇದ್ದರೆ ಅದನ್ನೇ ಕಾನ್ಫ್ಲಿಕ್ಟ್ ಬರೋದು, ಅದರಿಂದನೇ ಕಾನ್ಫ್ಲಿಕ್ಟ್ ಬರೋದು. ಈ ಕಾನ್ಫ್ಲಿಕ್ಟ್ ಬಂದಾಗ ಅದಕ್ಕೊಂದು ಬಾಲ, ಅದಕ್ಕೊಂದು ಕೊಂಬು ಇರುತ್ತೆ. ಯಾವಾಗಲೂ ನಮ್ಮಲ್ಲಿ ಕಾನ್ಫ್ಲಿಕ್ಟ್, ಗೊಂದಲ ಸ್ಟಾರ್ಟ್ ಆಯಿತು ಅಂದರೆ ಗಿಲ್ಟ್ ಅನ್ನೋದು ಅದ್ರ ಬಾಲ, ಅದ್ರ ಹಿಂದೆನೇ ಬರುತ್ತೆ. ಆಮೇಲೆ ಕಾಂಪ್ಲೆಕ್ಸ್, ಇನ್ಫೀರಿಯಾರಿಟಿ, ಸುಪೀರಿಯಾರಿಟಿ, ಕಾಂಪ್ಲೆಕ್ಸ್ ಕೂಡ ಅದ್ರ ಕೊಂಬು. ಆ ಥರ ಎರಡೂ ಬರುತ್ತೆ. ಇದೇ ಕರ್ಮ. ಈ ಕಾಂಪ್ಲೆಕ್ಸ್ ಬಂದಾಗ ಶುರು ಆಗುತ್ತೆ. ಇವ್ರ ಮೇಲೆ, ಇವರು ಕೆಳಗೆ, ನಾನು ಮೇಲೆ, ನೀನು ಕೀಳು, ನೀನು ಒಳ್ಳೆಯರು, ಕೆಟ್ಟದ್ದು, ಸರಿ, ತಪ್ಪು, ಹಾಗೆ ಹೀಗೆ ಕಾನ್ಫ್ಲಿಕ್ಟಲ್ಲಿ ಅದು ಘರ್ಷಣೆ ಸ್ಟಾರ್ಟ್ ಆಗುತ್ತೆ. ನಾವೇ ಡಿವೈಡ್ ಆಗ್ತೀವಿ, ನಮ್ಮಲ್ಲೇ ಡಿವಿಷನ್ ಆಗುತ್ತೆ. ಪರ್ಸನಾಲಿಟಿ ಕಾನ್ಫ್ಲಿಕ್ಟ್, ಈ ಘರ್ಷಣೆ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ನಮ್ಮಲ್ಲಿ ಒಂದು ದ್ವಂದ್ವ ಸೃಷ್ಟಿಯಾಗಿ ನಮಗೆ ಹಂಗೋ ಹಿಂಗೋ ಗೊತ್ತಾಗದೆ ಕೊನೆಯಲ್ಲಿ ಟೆಂಡ್ಸ್ ಇನ್ ಲಿಂಬೋ. ದಿಸ್ ಈಸ್ ದಿ ವೆರಿ ಡೇಂಜರಸ್ ಸ್ಟೇಟ್. ಆ ಲಿಂಬೋ ಸ್ಟೇಟ್ನಲ್ಲಿ ನಾವು ಗೆಲ್ಲೋದು ಇಲ್ಲ, ಸೋಲೋದು ಇಲ್ಲ, ಏನೋ ಎಡಬಿಡಂಗಿ ಅಂತಾರೆ, ಆ ಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ. ಇದು ಬಹಳ ವರ್ಸ್ಟ್ ಸ್ಟೇಟ್ ಆಫ್ ಮೈಂಡ್. ತುಂಬ ಜನಕ್ಕಾಗತ್ತೆ. ಯಾವಾಗಲೂ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಅವ್ರು ಮಾತಾಡೋದು. ಒಂದು ಸತಿ ಅಲ್ಲ, ಯಾವಾಗಲೂ ಅವ್ರ ಸ್ವಭಾವನೇ ಹಂಗಾಗುತ್ತೆ. ಅವ್ರು ಏನೂ ಡಿಸೈಡ್ ಮಾಡೋಕ್ಕಾಗಲ್ಲ. ಇಟ್ಸ್ ಎ ವರ್ಸ್ಟ್ ಸ್ಟೇಟ್. ಆ ಲಿಂಬೋ ಸ್ಟೇಟ್ ಇದ್ದಾಗ ನಿಮ್ಗೆ ಏನು ಬೇಕು ಅಂದರೆ ದಿ ಸೊಲ್ಯೂಷನ್ನು ಯು ಹ್ಯಾವ್ ಟು ಗೋ ಬಿಯಾಂಡ್ ಕಾನ್ಫ್ಲಿಕ್ಟ್. ಲಿಂಬೋ ಕಾನ್ಫ್ಲಿಕ್ಟಿಂದ ಬಂದಿರೋದು. ಆ ದ್ವಂದ್ವಕ್ಕೆ ಮೀರಿದ ಒಂದು ಭಾವನೆ ಅಂದರೆ ಪ್ರೇಮ. ಆ ಪ್ರೇಮ ಬಂದುಬಿಟ್ರೆ ದಿಟ್ ಈಸ್ ಬಿಯಾಂಡ್ ಕಾನ್ಫ್ಲಿಕ್ಟ್. ಆ ಪ್ರೇಮ ನಿಮ್ಮಲ್ಲಿ ಬಂದುಬಿಟ್ರೆ ಈ ಮಳೆ ಬಂದಂಗೆ ಶಾಂತಿ, ನೆಮ್ಮದಿ, ಸುಖ ಎಲ್ಲ ಒಂಥರ ಡಿಸೆಂಡ್ ಆಗಿಬಿಡುತ್ತೆ. ಈ ಪ್ರೇಮ ನಮ್ಮಲ್ಲಿ ಉದಯವಾಗುವುದಕ್ಕೆ ಬೇಕಿರೋದು ಸೆಲ್ಫ್ ಆಕ್ಸೆಪ್ಟೆನ್ಸ್. ನಮ್ಮನ್ನು ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಫಸ್ಟ್ ಆಕ್ಸೆಪ್ಟ್ ಮಾಡಿಕೊಂಡ್ರೆ ನಮ್ಮಲ್ಲಿ ಆ ಪ್ರೇಮ ಉದಯವಾಗುತ್ತೆ. ಈ ಪ್ರಾಸೆಸ್ ಕಂಪ್ಲೀಟ್ ಪ್ರಕ್ರಿಯೆ ಇದೆಯಲ್ಲ, ಇದು ಆಗುವಾಗ ನಾವು ಕಾನ್ಫ್ಲಿಕ್ಟ್ ಬಂದಾಗ ನಮ್ಮ ಎನರ್ಜಿ ಎಲ್ಲ ಬ್ಲಾಕ್ ಆಗಿರುತ್ತೆ. ಆ ಪ್ರೇಮ ಬರೋಕ್ಕೆ ಶುರು ಆದಾಗ ಆ ಬ್ಲಾಕ್ ಎಲ್ಲ ರಿಲೀಸ್ ಆಗುತ್ತೆ. ಆ ಬ್ಲಾಕ್ ಆಕ್ಸೆಪ್ಟೆನ್ಸ್ ಆ್ಯಂಡ್ ಲವ್ ಬ್ಲಾಕ್ನ ರಿಲೀಸ್ ಮಾಡಿ ಎನರ್ಜಿ ಎಲ್ಲ ಹೊರಗಡೆ ಬಂದಾಗ ವಿ ಫೀಲ್ ಮೋರ್ ಸ್ಟ್ರಾಂಗರ್. ಇದುವರೆಗೂ ಲಿಂಬೋನಲ್ಲಿದ್ದಾಗ ವಿ ಫೀಲ್ ಡಿಪ್ರೆಸ್ಡ್, ವೀಕ್. ಇವಾಗ ನಮಗೇನೆ ಎಲ್ಲಿಂದನೋ ಎನರ್ಜಿ ಬರ್ತಾ ಇದೆ ಅಂತ ಏನಿಲ್ಲ, ಅದು ಬ್ಲಾಕ್ ಆಗಿರೋ ಎನರ್ಜಿ ರಿಲೀಸ್ ಆಗಿರುತ್ತೆ. ನಾವು ಸ್ಟ್ರಾಂಗ್ ಅನಿಸುತ್ತೆ, ಬುದ್ಧಿ ಕೂಡ ಚುರುಕಾಗುತ್ತೆ.
ಈ ಥರ ಸ್ಥಿತಿ ಬರೋಕ್ಕೇ ಗಾಯತ್ರಿ ಮಂತ್ರ ಹೆಲ್ಪ್ ಮಾಡುತ್ತೆ. ಇಟ್ ಗೌನ್ಸ್ ಆಲ್ ದಿ 5 ಎಲಿಮೆಂಟ್ಸ್ ಆ್ಯಂಡ್ 5 ಸೆನ್ಸಸ್. ಇಟ್ ಗೌನ್ಸ್ ದಿ ಮೈಂಡ್. ಆ ಗಾಯತ್ರಿ ಮಂತ್ರದಲ್ಲಿ ಇದಾಗುತ್ತೆ, ಆ ಬುದ್ಧಿ ಪ್ರಚೋದನೆ ಆಗುತ್ತೆ. ಬುದ್ಧಿ ಬಿಕಮ್ಸ್ ಅಲರ್ಟ್. ಇಷ್ಟವರೆಗೂ ಡಲ್ ಆಗಿತ್ತು, ಬುದ್ಧಿನಲ್ಲಿ ಲೈವ್ಲಿನೆಸ್ ಬರುತ್ತೆ, ಇದೆಲ್ಲ ಬರುತ್ತೆ. ಇದೆಲ್ಲ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಈ ಥರ ಮನಸ್ಸನ್ನು ಮೇಂಟೈನ್ ಮಾಡೋದನ್ನು ಹೇಳ್ಕೊಡೋದು, ವಿಸ್ಡಮ್ ಜಾಗೃತಿ ಆಗೋದು. ಇವಾಗ ಏನಾಗಿದೆ, ಅಕಾಡೆಮಿಕ್ ಎಜುಕೇಷನಲ್ಲಿ ಇದರ ಗಂಧನೇ ಇಲ್ಲ. ಅಕಾಡೆಮಿಕ್ ಎಜುಕೇಷನ್ ಅಂದ ತಕ್ಷಣ ನಾವು ಮನಸ್ಸಲ್ಲಿ ಪೂರ್ತಿ ತುಂಬಿಕೊಡೋದು ಹೊರಗಡೆಯಿಂದ ನಾಲೆಡ್ಜ್, ಪ್ರಪಂಚ ಜ್ಞಾನ, ವ್ಯವಹಾರ ಜ್ಞಾನ, ವಿಜ್ಞಾನ, ಅದು ಇದು ಎಲ್ಲ ಎಷ್ಟು ತುಂಬ್ಕೊಂಡ್ಬಿಟ್ಟಿರ್ತೀವಿ ಅಂದರೆ ನಮಗೊಂದು ಭ್ರಮೆ, ಒಂದು ಇಲ್ಯೂಷನ್ ಬಂದ್ಬಿಡುತ್ತೆ, ನನಗೆಲ್ಲ ಗೊತ್ತಿದೆ ಅಂತ. ಯಾವಾಗ ನನಗೆಲ್ಲ ಗೊತ್ತಿದೆ ಅನ್ನೋದು ಬರುತ್ತೋ ನಮಗೆ ಅದ್ಭುತ ಅನಿಸಲ್ಲ, ಯಾವುದೂ ವಂಡರ್ ಅನಿಸಲ್ಲ, ಆಶ್ಚರ್ಯ ಅನಿಸಲ್ಲ. ನಾವೇ ಎಷ್ಟೋ ಜನ ಹೇಳೋದನ್ನು ಕೇಳಿದ್ದೀವಿ, ಅಯ್ಯೋ ನನಗೆ ಸರ್ಪ್ರೈಸೇ ಆಗಲಿಲ್ಲ, ನಥಿಂಗ್ ಸರ್ಪ್ರೈಸಸ್ ಮೀ, ಇಟ್ ಈಸ್ ನಾಟ್ ಗ್ರೇಟ್, ದಿಸ್ ಇಸ್ ಸ್ಪಿರಿಚುವಲ್ ಡೆತ್. ಸರ್ಪ್ರೈಸ್ ಆಗಿಲ್ಲ ನನಗೆ, ಹಾ ಅನ್ನೋಕ್ಕಾಗಲ್ಲ, ಹೋ ಅನ್ನೋದಿಲ್ಲ ಅಂತ ಯಾವಾಗ ಅನಿಸುತ್ತೋ ಅಲ್ಲಿ ಏನೋ ಬ್ಲಾಕ್ ಆಗಿದೆ. ಮತ್ತು ಇದು ಸ್ಪಿರಿಚುವಲ್ ಡೆತ್. ಯಾವಾಗಲೂ ತಿಳ್ಕೊಳ್ಳಿ, ಈ ತಮಸ್ಸು ರಜಸ್ಸು ಅನ್ನೋದು ನಮ್ಮನ್ನು ಶಾಂತಿ, ಆನಂದ, ಬ್ಲಿಸ್ ಅಂತೀವಲ್ಲ, ಆ ಆನಂದ, ಖುಷಿ ಇದಕ್ಕೆ ಮುಟ್ಟಿಸೋದಿಲ್ಲ. ರಜಸ್ಸು ತಮಸ್ಸು ನಾವಲ್ಲಿ ಮುಟ್ಟೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಎವಲ್ಯೂಷನ್ ಟಾರ್ಗೆಟ್ ಅಂತಿದೆ. ನಮ್ಮ ಎವಲ್ಯೂಷನಲ್ಲಿ ಆ ಟಾರ್ಗೆಟ್ ಮುಟ್ಟಕ್ಕೆ ನಾವು ಹುಟ್ಟಿರೋದು. ಆ ಟಾರ್ಗೆಟು ಸತ್ವ ಪಾಯಿಂಟ್. ನಾವು ಯಾವಾಗಲೂ ಹುಟ್ತೀವಿ, ಬರೀ ರಜಸ್ತಮಸ್ತಲ್ಲಿ ಕಾಲ ಕಳಿತೀವಿ, ಹೊಟ್ಟೋಗ್ತೀವಿ. ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ನಮ್ಮ ಟಾರ್ಗೆಟು ಸತ್ವ. ಯಾವಾಗ ಅಸತ್ವ ನಮ್ಮಲ್ಲಿ ಬರುತ್ತೋ, ಅಶುದ್ಧ ಸತ್ವ ನಮ್ಮಲ್ಲಿ ಬಂದಾಗ ನಮ್ಮ ಟಾರ್ಗೆಟ್ ಮುಟ್ಟಿದ್ದೀವಿ ಅಂತ. ಅದು ಆಗಬೇಕಾದ್ರೆ ಪ್ರತಿ ಜನ್ಮದಲ್ಲೂ ನಮ್ಮ ಮನಸ್ಸನ್ನು ನಾವು ಆರ್ಡಿನರಿ ಮೈಂಡ್, ಅದೇ ರಜಸ್ ತಮಸ್ ಮೈಂಡ್ನ ಸತ್ವಕ್ ಮೈಂಡ್, ಆ ಎಕ್ಸ್ಟ್ರಾರ್ಡಿನರಿ ಮೈಂಡ್ ಮಾಡಬೇಕಾದ್ರೆ ನಾವು ಡೆಲಿಬರೇಟಾಗಿ ನೊಬೆಲ್ ಕಾಸ್, ನೊಬೆಲ್ ಆಸ್ಪಿರೇಷನ್ಸ್, ನೊಬೆಲ್ ಡಿಸೈರ್ಸ್, ಎಂಥ ವಾಸ್ಟ್ ಡಿಸೈರ್ಸ್, ಸೆಲ್ಫ್ಲೆಸ್ ಡಿಸೈರ್ಸ್ ಎಲ್ಲ ಫೀಡ್ ಮಾಡಬೇಕು ನಮ್ಮ ಮನಸ್ಸಿಗೆ. ನಾವು ಡೆಲಿಬರೇಟಾಗಿ ಅದಕ್ಕೆ ಫೀಡ್ ಮಾಡಬೇಕು. ಸಂಕಲ್ಪ ಅಂತ ಹೇಳ್ತಾರೆ, ಗ್ರೇಟ್ ಸಂಕಲ್ಪಗಳನ್ನು ಅದಕ್ಕೆ ಕೊಡಬೇಕು. ಇವಾಗ ನಾನೊಂದು ಸಂಕಲ್ಪ ಮಾಡಿದೆ, ಚಿಕ್ಕ ಸಂಕಲ್ಪ, 108 ಎಪಿಸೋಡು ಫೇಸ್ಬುಕ್ಕಲ್ಲಿ ಹೇಳ್ತೀನಿ ಅಂತ. ಇದು ಒಂದು ಸಂಕಲ್ಪ. ಸಂಕಲ್ಪ ಇಟ್ ಇಂಟೆನ್ಸಿಫೈ ಯುವರ್ ಇಂಟರ್ನಲ್ ಅವೇರ್ನೆಸ್. ವಾಟ್ ಎವರ್ ಈಸ್ ಗೋಯಿಂಗ್ ಆನ್ ಈಸ್ ಥ್ರೂ ಮೈ ಇಂಟರ್ನಲ್ ಅವೇರ್ನೆಸ್. ಅಲ್ಲಿ ಸ್ಟ್ರೈನ್ ಆಗಲ್ಲ, ಆ ಸಂಕಲ್ಪ ಕೆಲಸ ಮಾಡ್ತಾ ಇರುತ್ತೆ. ನಾವು ಅಂದ್ಕೊಳ್ಳೋದು ಇಷ್ಟಾಗಬೇಕು ಅಂದರೆ ಅಲ್ಲಿವರೆಗೂ ನಮ್ಮದೇನೂ ಎಫರ್ಟ್ ಇಲ್ಲ, ಎಫರ್ಟ್ಲೆಸ್ ಆಗಿ ಆಗ್ತಾ ಇರುತ್ತೆ. ಅದಕ್ಕೆ ಹೇಳೋದು, ಯಾವುದೂ ನಾವು ಒಂದು ಡಿಫೈನ್ ಮಾಡ್ದೇನೆ ಎಷ್ಟೊಂದು ವಿಚಾರಗಳನ್ನು ನಾವು ರಹಸ್ಯಗಳನ್ನು ಬಿಡಿಸ್ತಾ ಇದ್ದೀವಿ ಎಲ್ಲ ಎಪಿಸೋಡಲ್ಲೂ ಅಲ್ವಾ. ಖುಷಿಯಾಗುತ್ತೆ. ಧ್ಯಾನ ಕೂಡ ಒಂದು ಡಿಫೈನ್ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ದೇವರು ಅಂದರೆ ಡಿಫಿನಿಷನ್ ಮಾಡ್ಕೊಡೋಕ್ಕಾಗತ್ತಾ? ಇಲ್ಲ. ದೇವರು, ಪ್ರೇಮ, ಸತ್ಯ, ಆತ್ಮ ಇದಕ್ಕೆಲ್ಲ ಡಿಫೈನ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾವಾಗ ನಾವು ಅದನ್ನು ಡಿಫೈನ್ ಮಾಡಿಬಿಡ್ತೀವಿ, ಮೊಮೆಂಟ್ ವೆನ್ ಯು ಡಿಫೈನ್ ಗಾಡ್, ಡಿಫೈನ್ ಲವ್, ಏನಾಗುತ್ತೆ, ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಅವರೊಂದು ಡಿಫೈನೇಷನು, ಇವ್ರದೊಂದು ಡಿಫೈನೇಷನು, ಇದು ಸರಿನಾ ಅದು ಸರಿನಾ, ಈ ಡಿಫಿನೇಷನ್ ಚೆನ್ನಾಗಿದೆ ಅಂತ ಬೇರೆ ಡಿನೈ ಮಾಡೋದು, ನಮ್ಮ ಉದ್ದೇಶ ಸಫಲವಾಗೋದಿಲ್ಲ. ಅಲ್ಲಿಂದ ಡೆಫಿನಿಷನ್ನಿಂದ ಕಾನ್ಫ್ಲಿಕ್ಟ್ ಬಂದು ಅಲ್ಲಿಂದ ಕನ್ಫ್ಯೂಸ್ ಆಗಿ ನಥಿಂಗ್ ಕಮ್ಸ್ ಟು ಕನ್ಕ್ಲೂಷನ್. ಇದಲ್ಲ ನಮ್ಮ ಉದ್ದೇಶ. ಡೆಫಿನಿಷನ್ ಹೇಳಿದಾಗ ಯಾವ ರೀತಿ ಇರಬೇಕದು ಅಂದರೆ, ಡೆಫಿನಿಷನ್ನು ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು ಅವರಲ್ಲಿ, ಆ ರೀತಿ ಡೆಫಿನಿಷನ್ ಇರಬೇಕು. ದ ಡೆಫಿನಿಷನ್ ಶುಡ್ ಟೇಕ್ ಯು ಆರ್ ಇಟ್ ಶುಡ್ ಮೂವ್ ಟುವರ್ಡ್ಸ್ ಎಕ್ಸ್ಪೀರಿಯನ್ಸ್. ಹಾಗಾಗಬೇಕು. ಅದು ಡೆಫಿನಿಷನ್ಗೆ ಒಂದು ರೂಪ. ಅದು ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬರಿಗೆ ಹೂವು ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಹೂವು ಅಂದರೆ ಏನು ಅಂತ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ, ಕಲ್ಪನೆ ಇಲ್ಲ. ಅವ್ರಿಗೆ ಗೊತ್ತಿರೋದು ವಜ್ರ ಅಂದರೆ ಏನು ಅಂತ ಗೊತ್ತು, ಡೈಮಂಡ್ ಅಂದರೆ ಏನು ಅಂತ ಗೊತ್ತು, ಫ್ಲವರ್ ಅಂದರೆ ಏನು ಅಂತ ಗೊತ್ತಿಲ್ಲ. ಇವಾಗ ಫ್ಲವರ್ನ ಡಿಫೈನ್ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿರೋದೇನು ವಜ್ರ, ಅವ್ರಿಗೆ ಗೊತ್ತಿರೋದು ಏನೋ ಅದ್ರ ಮೂಲಕ ನಾನು ಫ್ಲವರ್ನ ಡಿಫೈನ್ ಮಾಡಬೇಕು. ಅದು ಬೇರೆ ಮಾರ್ಗನೇ ಇಲ್ಲ. ಇವಾಗ ನಾನೇನು ಹೇಳ್ಬೋದು, ನಾನು ಹೇಳ್ಬೋದು ಫ್ಲವರ್ ಈಸ್ ಎ ಲಿವಿಂಗ್ ಡೈಮಂಡ್ ಅಂತ, ಹೂವು ಅನ್ನೋದು ಜೀವಂತವಾದ ವಜ್ರ ಅಂತ. ಅವರಿಗೆ ಆ ಜೀವಂತ ವಜ್ರನ ಓಹೋ ಕಲ್ಪನೆಗೆ ಬರುತ್ತೆ, ನೋಡ್ಬೇಕದನ್ನು, ಜೀವಂತ ವಜ್ರ ಹೇಗಿರುತ್ತೆ ಅಂತ ಆ ಒಂದು ಎಕ್ಸ್ಪೀರಿಯನ್ಸ್ ಕಡೆಗೆ ಅವ್ರ ಮನಸ್ಸು ಹೋಗಬೇಕು. ಮೆಡಿಟೇಷನ್ ಈಸ್ ಅ ಫ್ಲವರಿಂಗ್ ಅಂತೀವಿ.
ಆ ಫ್ಲವರಿಂಗ್ ಅಂದಾಗ ಆ ಫ್ಲವರ್ನ ಅನುಭವಿಸ್ಬೇಕಲ್ಲ, ಆ ರೀತಿ ಆ ಡೆಫಿನೇಷನ್ ಕೊಟ್ಟಾಗ ಅವರು ಅದನ್ನು ರೀಚ್ ಆಗಬೇಕು. ಯಾವಾಗಲೂ ತಿಳ್ಕೊಳ್ಳಿ, ಡೆಫಿನೇಷನ್ ಈಸ್ ಎ ಡಿವೈಸ್, ಡೆಫಿನೇಷನ್ ಈಸ್ ಎ ಸೈಕಲಾಜಿಕಲ್ ಆನ್ಸರ್. ಈವನ್ ನಾನು ಏನು ಮಾತಾಡ್ತೀನಿ, ಇಟ್ ಡಸ್ ನಾಟ್ ಬಿಲಾಂಗ್ ಟು ನಾನು ಮಾತಾಡ್ತಾ ಇರೋದಲ್ಲ, ಅದು ನಿಮಗೆ ಅರ್ಥ ಆಗೋದನ್ನೇ ನಾನು ಹೇಳೋದು, ನಿಮಗೆ ಅರ್ಥ ಆಗೋ ಹಾಗೆ ನಾನು ಹೇಳಬೇಕು. ಅದಕ್ಕೆ ಮಾತಾಡೋದು ಕೂಡ ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ, ಕೇಳೋರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರಿಗೆ ಯಾವ ಥರ ಹೇಳಿದ್ರೆ ಅರ್ಥ ಆಗಬಹುದು, ಇದನ್ನು ಯಾವ ರೀತಿ ನಾನು ಹೇಳಿದ್ರೆ ಇದನ್ನು ತಲುಪಿಸ್ಬಹುದು. ಹೀಗೆ ಹೇಳುವಾಗ ಒಬ್ರಿಗೆ ಹೇಳೋದು ಇನ್ನೊಬ್ರಿಗೆ ಬೇರೆ ಥರನೇ ಹೇಳಬೇಕಾಗತ್ತೆ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ನಾವು ಯಾವಾಗಲೂ ಹೇಳ್ತೀನಿ, ದೇವ್ರನ್ನ ಪ್ರಾರ್ಥನೆ ಮಾಡುವಾಗ ತುಂಬ ಜನ ದೇವ್ರನ್ನ ಬದಲಾಯಿಸೋಕ್ಕಾಗಲ್ಲ. ನಾವು ಅಂದ್ಕೊಂಡಿದ್ದೀವಿ ನಾವು ಪ್ರಾರ್ಥನೆ ಮಾಡಿ ದೇವರು ಅಲ್ಲಿಂದ ಎದ್ದು ಬಂದುಬಿಡಬೇಕು, ದೇವರು ಆ ಅವತಾರ ತೊಗೊಂಡ್ಬಿಡ್ಬೇಕು, ಹಾಗೆ ಮಾಡಿಬಿಟ್ಟು ದೇವರಲ್ಲಿ ಬದಲಾವಣೆ ತರ್ತೀನಿ ನಾನು ಅಂತ. ಅದು ಸಾಧ್ಯ ಇಲ್ಲ. ಪ್ರಾರ್ಥನೆ ಅಂದರೆ ನಮ್ಮಲ್ಲಿ ಆಗುವ ಪರಿವರ್ತನೆ, ದೇವರನ್ನ ಬದಲಾವಣೆ ಮಾಡೋದಲ್ಲ ಪ್ರಾರ್ಥನೆ. ನಮ್ಮಲ್ಲಿ ಆಗುವ ಆ ಒಂದು ಪರಿವರ್ತನೆ, ನಮ್ಮ ಮನಸ್ಸಿನಲ್ಲಿ ಆಗುವ ಒಂದು ಶುದ್ಧತೆ, ಪ್ಯೂರಿಫಿಕೇಶನ್, ಕ್ಲೆನ್ಸಿಂಗ್ ಅಂತೀವಲ್ಲ, ಅದಾಗಬೇಕು. ಆ ಮನಸ್ಸು ಕ್ಲೆನ್ಸ್ ಆಗುವಾಗ ಯಾವಾಗ ಸತ್ವ ತುಂಬಿಕೊಳ್ಳುತ್ತೆ. ಸತ್ವ ಎಲ್ಲಿಂದ ಬರುತ್ತೆ ಮನಸ್ಸಿಗೆ? ರಜಸ್ಸು ತಮಸ್ಸಿದೆ, ಅದು ಕ್ಲೀನ್ ಆಗಬೇಕು, ಸತ್ವ ಬರಬೇಕು. ಅದೆಲ್ಲಿಂದ ಬರುತ್ತೆ? ನಮ್ಮ ಒಳಗಿಂದನೇ ಬರಬೇಕು. ಆ ಕಾನ್ಷಿಯಸ್ನೆಸ್ಸು ಇಟ್ ಶುಡ್ ಫ್ಲೋ ಇನ್ ಟು ದಿ ಮೈಂಡ್. ಕಾನ್ಷಿಯಸ್ ಆಗಿ, ಅಲರ್ಟ್ ಆಗಿ ಆ ಕಾನ್ಷಿಯಸ್ನೆಸ್ಸು ಆ ಮನಸ್ಸಿಗೆ ಬರಬೇಕು. ಆವಾಗಲೇ ಮನಸ್ಸನ್ನು ಟ್ರಾನ್ಸೆಂಡ್ ಮಾಡೋಕ್ಕಾಗೋದು. ವೆನ್ ದ ಮೈಂಡ್ ಟ್ರಾನ್ಸೆಂಡ್ ಆದರೆ ದಟ್ ಮೈಂಡ್ ಈಸ್ ಕಾಲ್ಡ್ ಅವೇರ್ನೆಸ್, ದಟ್ ಮೈಂಡ್ ಈಸ್ ಕಾಲ್ಡ್ ಟೋಟಲ್ ಮೈಂಡ್, ದಟ್ ಮೈಂಡ್ ಈಸ್ ಕಾಲ್ಡ್ ನೋ ಮೈಂಡ್ ಆರ್ ಝೀರೋ ಮೈಂಡ್ ಆರ್ ಮೈಂಡ್ಫುಲ್ನೆಸ್. ದಟ್ ಈಸ್ ಆಲ್ ಅವೇರ್ನೆಸ್. ಅದನ್ನು ಟ್ರಾನ್ಸೆಂಡ್ ಮಾಡೋ ಪ್ರೋಸೆಸ್ ಇದು. ಇದರಲ್ಲಿ ನಾವು ಗಮನಿಸೋದು ನಮ್ಮ ಪೆರಿಫೆರಿ ಮೈಂಡು ಯಾವ ರೀತಿ ಕೆಲಸ ಮಾಡುತ್ತೆ. ಇವಾಗ ಟ್ರಾನ್ಸೆಂಡ್ ಆಗಿರೋ ಮೈಂಡ್ ಇದೆಯಲ್ಲ, ಅದು ಇನ್ಕ್ಲೂಸಿವ್ ಮೈಂಡ್, ಅದು ಇನ್ನರ್ ಮೈಂಡ್. ಯಾವಾಗಲೂ ಆ ಇನ್ನರ್ ಮೈಂಡು ಹೇಗಿರುತ್ತೆ ಒಳಗಡೆ? ಇನ್ಕ್ಲೂಸಿವ್ ಮೈಂಡು ಅದು ಸ್ಪಾಂಟೇನಿಯಸ್ ಆಗಿರುತ್ತೆ, ಅದು ಫ್ರೀ ಆಗಿರುತ್ತೆ, ಅದರಲ್ಲಿ ಎಷ್ಟೊಂದು ಕ್ರಿಯೇಟಿವಿಟಿ ಇರುತ್ತೆ. ಆದರೆ ಪೆರಿಫೆರಲ್ ಮೈಂಡು ಅದು ಹ್ಯಾಬಿಚುವಲ್ ಮೈಂಡ್, ಅದು ಬರೀ ಹ್ಯಾಬಿಟ್ಟು, ಅಹಂಕಾರ, ಸ್ವಾರ್ಥ, ಆಮೇಲೆ ಯಾವಾಗ ನೋಡಿದ್ರೂ ಟೆನ್ಷನ್ನು, ಕಾನ್ಫ್ಲಿಕ್ಟ್ ಎಲ್ಲ ಇರುತ್ತೆ. ಈ ಡಿಫರೆನ್ಸು ನಮಗೆ ಗೊತ್ತಾಗ್ತಾ ಬರುತ್ತೆ. ಅದಕ್ಕೆ 20 ನಿಮಿಷ ಕೂತ್ಕೊಳ್ಳೇಬೇಕು, ಧ್ಯಾನಕ್ಕೆ ಕೂತ್ಕೊಳ್ಬೇಕು. 20 ಮಿನಿಟ್ಸ್ ಮೆಡಿಟೇಷನ್ ಕೂತ್ಕೊಂಡ್ರೆ ಏನು ಮಾಡಬೇಕು? ಏನು ಮಾಡೋದಿಲ್ಲ. ನಾನ್ ಡೂಯಿಂಗ್. ವಾಟ್ ಈಸ್ ನಾನ್ ಡೂಯಿಂಗ್? ಡೂಯಿಂಗ್ ಆ್ಯಂಡ್ ಬೀಯಿಂಗ್ ಟುಗೆದರ್ ಈಸ್ ನಾನ್ ಡೂಯಿಂಗ್. ನೋಡಿ, ಇದು ಚೆನ್ನಾಗಿ ಮನಸ್ಸಿಗೆ ನಿಮ್ಮ ಒಳಗೆ ಗ್ರಹಿಸಬೇಕು. ಡೂಯಿಂಗ್ ಆ್ಯಂಡ್ ಬೀಯಿಂಗ್ ಟುಗೆದರ್ ಈಸ್ ನಾನ್ ಡೂಯಿಂಗ್. ಆ ಸ್ಟೇಟು ಟ್ರೂತ್ಫುಲ್ ಸ್ಟೇಟ್, ನಮ್ಮ ನಿಜವಾದ ಸತ್ಯದ ಒಂದು ಸ್ಥಿತಿ. ಸತ್ಯ ಯಾವತ್ತೂ ತಿಳ್ಕೊಳ್ಳಿ ಕಾಮನ್, ಆದರೆ ಸುಳ್ಳು ಪ್ರೈವೇಟ್. ಹಾಗೆ ಇದು ಸತ್ಯದ ಸ್ಥಿತಿ. ಇಲ್ಲಿ ನಮ್ಮಲ್ಲಿ ಒಂದು ಸ್ಪಿರಿಚುವಲ್ ಆಸ್ಪಿರೇಷನ್ ಬರುತ್ತೆ. ಯಾವಾಗ ನಾವು ಡೂಯಿಂಗ್ ಆ್ಯಂಡ್ ಬೀಯಿಂಗ್ ಟುಗೆದರ್ ಅಂದಾಗ ಆ ಸ್ಥಿತಿನಲ್ಲಿ ನಾವು ಏನೂ ಮಾಡ್ತಾ ಇಲ್ಲ. ಆ ಸ್ಪಿರಿಚುವಲ್ ಆಸ್ಪಿರೇಷನ್ ಡಿಸ್ಟ್ರಾಯ್ಸ್ ಆಲ್ ಅವರ್ ಮೆಂಟಲ್ ಒಂದು ಕ್ರೇವಿಂಗ್ಸ್. ಏನೇನು ಮೆಂಟಲ್ ಕ್ರೇವಿಂಗ್ಸ್ ಇರುತ್ತೆ ಅದೆಲ್ಲ ಡಿಸ್ಟ್ರಾಯ್ ಆಗೋಗುತ್ತೆ ಯಾವಾಗ ಸ್ಪಿರಿಚುವಲ್ ಆಸ್ಪಿರೇಷನ್ ಬಂದಾಗ. ಈವನ್ ಜ್ಞಾನೋದಯ ಬೇಕು ಅನ್ನೋದು ಕೂಡ ಮೆಂಟಲ್ ಕ್ರೇವಿಂಗ್, ಅದು ಕೂಡ ಇರ್ಕೂಡ್ದು. ನನಗೆ ಜ್ಞಾನೋದಯ ಆಗಬೇಕು, ಮುಕ್ತಿ ಆಗಬೇಕು, ನಾನು ದೇವ್ರು ನೋಡಬೇಕು, ನಂಗೆ ಅದಾಗಬೇಕು, ಇದಾಗಬೇಕು, ಅದೆಲ್ಲ ಫುಲಿಶ್. ಅದಷ್ಟು ಮೆಂಟಲ್ ಕ್ರೇವಿಂಗ್. ಅದನ್ನು ಯಾರನ್ನೂ ಪ್ರಿವೆಂಟ್ ಮಾಡೋಕ್ಕೂ ಆಗಲ್ಲ, ಆದರೆ ಅಥವಾ ಕಂಪೇಲ್ ಮಾಡೋಕ್ಕೂ ಆಗಲ್ಲ. ಆ ಥರದ್ದು ಅದನ್ನು ಸುಮ್ಮನೆ ಹಾಗೆ ಬಿಟ್ಬಿಡೋದಷ್ಟೇ. ಒಂದು ತಿಳ್ಕೊಳ್ಬೇಕು ನಾವು, ಎಲ್ಲ ಈ ತಕರಾರೆಲ್ಲನೂ ಕೂಡ ಪೆರಿಫೆರಲ್ ಮೈಂಡಲ್ಲೇ ಇರೋದು. ಎಲ್ಲ ತಕರಾರು. ಆದರೆ ಯಾವತ್ತೂ ತಿಳ್ಕೋಬೇಕು, ಧ್ಯಾನ ಆದ ತಕ್ಷಣ ನಿಮಗೆ ಗೊತ್ತಾಗತ್ತೆ, ನಾನು ಈ ಮೈಂಡಿಂದ ಅತೀತ ಆದ ತಕ್ಷಣ, ಮೈಂಡ್ ಬಿಟ್ಟು ನೀವು ಮೈಂಡ್ ದಾಟಿದ ತಕ್ಷಣ ಯು ಬಿಕಮ್ ಟೋಟಲಿ ಅಲೋನ್. ಅಲೋನ್ನೆಸ್ ಈಸ್ ಸೋ ಬ್ಯೂಟಿಫುಲ್. ಆ ಅಲೋನ್ ಅನ್ನೋದಕ್ಕೂ, ಆದರೆ ಮೈಂಡಲ್ಲಿದ್ದರೆ ಏನಾಗಿತ್ತು? ನೀವು ಲೋನ್ಲಿ, ಮೈಂಡಲ್ಲಿ ಲೋನ್ಲಿ ಆಗಿದ್ರಿ. ಇವಾಗ ಅತೀತಕ್ಕೆ ಬಂದಾಗ, ಮೈಂಡ್ ದಾಟಿದಾಗ ಯು ಆರ್ ಅಲೋನ್. ಲೋನ್ಲಿ ಆಗಿದ್ದಾಗ, ಮೈಂಡು ಚಿಕ್ಕದಿದ್ದಾಗ ನಿಮಗೆಲ್ಲ ಚಿಕ್ಕದೇ ಕಾಣಿಸೋದ್ರಿಂದ ಒಳಗಡೆ ಜೀವಕ್ಕೆ ತೃಪ್ತಿ ಆಗಲ್ಲ. ಯಾವಾಗ್ಲೂ ಕೂಡ ಆ ಕ್ರೇವಿಂಗ್ ಇದ್ದೇ ಇರುತ್ತೆ. ಯಾವಾಗ ನೀವು ಮೆಡಿಟೇಷನ್ ಮಾಡ್ತೀರಾ, ವೆನ್ ಯು ಗೋ ಬಿಯಾಂಡ್ ಮೈಂಡ್, ಅದು ಎಷ್ಟು ವಿಶಾಲವಾಗಿರುತ್ತೆ ಅಂದರೆ, ವೆನ್ ಯು ಆರ್ ಅಲೋನ್ ಎವ್ರಿಥಿಂಗ್ ಈಸ್ ಯುವರ್ಸ್, ದೇರ್ ಇಸ್ ನೋ ಕ್ರೇವಿಂಗ್. ಈ ಸಣ್ಣ ಮನಸ್ಸಿನಲ್ಲಿ ನಾವೆಲ್ಲ ಕಲೆಕ್ಟ್ ಮಾಡಿದ್ದು ಅಷ್ಟು ಜ್ಞಾನ ಇರೋದ್ರಿಂದ ನಮಗೆ ಒಂದೊಂದು ಸತಿ ಉಪಯೋಗಕ್ಕೆ ಬರುತ್ತೆ, ಒಂದು ಸತಿ ಉಪಯೋಗಕ್ಕೆ ಬರೋದೇ ಇಲ್ಲ. ನಮ್ಮ ಜ್ಞಾನ, ನಮ್ಮ ಆ್ಯಕ್ಟಿವಿಟಿನಲ್ಲಿ ನಮ್ಮ ವಿಸ್ಡಮ್ ಯೂಸೇ ಆಗಲ್ಲ, ಯಾಕೆಂದರೆ ಅಷ್ಟು ಕಮ್ಮಿ ವಿಸ್ಡಮ್. ಆದರೆ ವೆನ್ ಯು ಆರ್ ಅಲೋನ್, ವೆನ್ ಯು ಆರ್ ಬಿಯಾಂಡ್ ಮೈಂಡ್,
ಅಲ್ಲಿ ಜ್ಞಾನ ಅನ್ನೋದು ಇಂಟ್ಯೂಟಿವ್ ಆದ್ರಿಂದ ಟಕ್ ಟಕ್ ಅಂತ ಯಾವಾಗ ಬೇಕೋ ಆವಾಗ ಏನು ಬೇಕೋ ಅದು ಅವಾಗ ಗೋಚರ ಆಗುತ್ತೆ. ಅಲ್ಲಿ ಯಾವ ಕ್ಷಣದಲ್ಲೂ ಬಚಾವ್ ನೀವು. ಇಲ್ಲಿ ಬಚಾವಾದ್ರೆ ಆಗ್ಬೋದು, ಇಲ್ಲದ್ರೆ ಇಲ್ಲ. ಯಾಕೆಂದರೆ ಇದು ಅಕ್ಯುಮ್ಯುಲೇಟೆಡ್ ನಾಲೆಡ್ಜ್. ಆ ಥರ ಪೆರಿಫೆರಿನಲ್ಲೂ ಸೆಂಟ್ರ್ನಲ್ಲೂ ನಿಮಗೆ ವ್ಯತ್ಯಾಸ ಗೊತ್ತಾಗಕ್ಕೆ ಶುರು ಆಗುತ್ತೆ. ಆ ವ್ಯತ್ಯಾಸ ಗೊತ್ತಾಗಬೇಕು ಯಾವಾಗಲೂ. ಇದಿಷ್ಟೂ ನೋಡ್ಕೊಳ್ಳಿ. ಒಳಗಡೆ ಪೆರಿಫೆರಲ್ ಮೈಂಡಲ್ಲಿ ಯಾವ ರೀತಿ ಬಿಡುಗಡೆ ಇರುತ್ತೆ, ಖಂಡಿತ ಬಂಧನ. ಅಷ್ಟೇ ಬಿಡುಗಡೆ, ಎಷ್ಟು ಬೇಕೋ ಅಷ್ಟೇ. ಆದರೆ ಒಳಗಡೆ ಇದ್ದಾಗ ನಿಮಗೆ ಸ್ಪಾಂಟೇನಿಯಸ್ ಆಗಿ, ನೀವು ಫ್ರೀ ಆಗಿ ಆರಾಮವಾಗಿ ಇರ್ಬೋದು. ಇಲ್ಲಿ ಒಂದು ತಿಳ್ಕೊಳ್ಳಿ, ಗ್ರಾವಿಟೇಷನಲ್ ಲಾ ಆಫ್ ಗ್ರಾವಿಟೇಷನ್ ಇದು ನ್ಯೂಟನ್ ಬರೋಕ್ಕೆ ಮುಂಚೆನೂ ಇತ್ತು, ಫಂಕ್ಷನ್ ಆಗ್ತಿತ್ತು. ಇವಾಗಲೂ ವರ್ಕ್ ಆಗುತ್ತೆ. ಆದರೆ ನ್ಯೂಟನ್ ಅದನ್ನು ಗುರುತಿಸ್ದ. ಅದಕ್ಕೆ ಮುಂಚೆನೂ ಇತ್ತು ಲಾ ಆಫ್ ಗ್ರಾವಿಟೇಷನ್, ಇಟ್ ವಾಸ್ ವರ್ಕಿಂಗ್ ಅಲ್ವಾ. ಹಾಗೆ ಮೆಡಿಟೇಷನ್ ಕೂಡ ಎಷ್ಟೋ ವರ್ಷದಿಂದ ಅದು ವರ್ಕ್ ಆಗ್ತಾ ಇದೆ, ಅದು ಇದೆ, ಅದು ಕಂಡುಹಿಡಿದಿದ್ದಲ್ಲ, ಅದು ಇರೋದು ಯಾವಾಗಲೂ. ಋಷಿಗಳು ಅದನ್ನು ಗುರುತಿಸೋದು. ಇವಾಗಲೂ ಇದೆ, ಅವತ್ತೂ ಇತ್ತು, ಇವತ್ತು ನಿಮ್ಮ ಪಾಲಿಗೆ ಆಲ್ರೆಡಿ ಇಟ್ ಈಸ್ ದೇರ್ ಇನ್ಸೈಡ್ ಯು. ಯು ಹ್ಯಾವ್ ಟು ಡಿಸ್ಕವರ್. ಇದು ವೈಯಕ್ತಿಕ ಆಗುತ್ತೆ, ಆವಾಗ ನಿಮ್ದಾಗತ್ತೆ ಮೆಡಿಟೇಷನ್. ಅದನ್ನೇ ಹೇಳ್ತಾರೆ, ನಿಮ್ದಾಗಬೇಕು ಧ್ಯಾನ. ಇಲ್ಲಿ ಗುರುಗಳ ಪಾತ್ರ ಏನು? ಧ್ಯಾನ ನಿಮ್ದಾಗಬೇಕು ಸರಿ, ಗುರುಗಳ ಪಾತ್ರ ಏನು? ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಗುರುಗಳು ಏನೋ ಮಾಡ್ತಾರೆ, ಇದ್ದಾರೆ, ಏನೋ ಉಪದೇಶ ಕೊಡ್ತಾರೆ, ಬಂದು ಮಂತ್ರ ಕೊಡ್ತಾರೆ, ನನಗೆ ಸಿಗುತ್ತೆ, ಅಥವಾ ನಾನು ಕಷ್ಟ ಎಲ್ಲ ಹೇಳಿಬಿಟ್ರೆ ನಮ್ಗೆ ವಾಪಸಿ ಆಗೋಗುತ್ತೆ. ಯಾವ ಥರನೂ ನೀವು ಆ ಥರ ಕನ್ಸಿಡರ್ ಮಾಡಬೇಡಿ. ಗುರು ಫಸ್ಟ್ ಸ್ಟೇಜ್ನಲ್ಲಿ ನಿಮ್ಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಹೇಳ್ಕೊಡ್ಬೇಕು. ನಿಜವಾದ ಗುರು ಫಸ್ಟು ನಿಮಗೆ ರಿಲ್ಯಾಕ್ಸ್ ಮಾಡೋಕ್ಕೆ ಹೇಳ್ಕೊಡ್ಬೇಕು. ಎರಡನೇದು ರೈಟ್ ಥಿಂಕಿಂಗ್ ಹೇಳ್ಕೊಡ್ಬೇಕು. ಮೂರನೇದು ನಿಮ್ಮ ಅಹಂಕಾರನ ಇನ್ಫ್ಲೂಯೆನ್ಸ್ ಮಾಡಬಾರ್ದು. ನಾಲ್ಕನೇದು ನೀವು ಅಹಂಕಾರದಿಂದ ಮಾಡಿದ್ದನ್ನೆಲ್ಲನೂ ಕೂಡ ಅವನು ಗುರುತಿಸಬಾರ್ದು, ಬಿಡಬೇಕು. ಯಾಕೆಂದರೆ ಅದು ನರ್ಕಕ್ಕೆ ಕರ್ಕೊಂಡು ಹೋಗುತ್ತೆ. ನಿಮ್ಮಲ್ಲಿರುವ ಮನಸ್ಸು ಗಟ್ಟಿ ಇದ್ದರೆ, ಕಾಂಕ್ರೀಟ್ ಆಗಿದ್ದರೆ ಅದನ್ನು ಕರಗಿಸೋಕ್ಕೆ ಅವನು ಸಹಾಯ ಮಾಡಬೇಕು. ಮನಸ್ಸು ಗಲಾಟೆನಲ್ಲಿದ್ದರೆ ಶಾಂತಿ ಮಾಡಬೇಕು ಅವನು ನಿಮ್ಮ ಮನಸ್ಸನ್ನು. ಆಮೇಲೆ ಈ ಒಂದು ಬಿಹೇವಿಯರ್ಗೆ ಹೆಚ್ಚು ಬೆಲೆ ಕೊಡ್ಕೊಂಡು ನಿಮ್ಮ ಕ್ವಾಲಿಟಿ ಕ್ಯಾರೆಕ್ಟರ್ಗೆ ಬೆಲೆ ಕೊಡುವಂಥ ಗುರು ಆಗಬೇಕು. ಆ ಥರ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಲೈಫು ಏನು ಹೇಗೆ ಅಂತ. ಅದಕ್ಕೆ 20 ನಿಮಿಷ ಧ್ಯಾನ ಮಾಡ್ಕೊಳ್ಳೋದ್ರಿಂದ ಎಲ್ಲ ಗುರು ಎಲ್ಲೆಲ್ಲಿ ಗುರು ಈ ಒಂದು ಇಂಟೆನ್ಷನಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ನೀವು ಫಿಸಿಕಲಿ ಅಲ್ಲ, ಯು ಕ್ಯಾನ್ ಕನೆಕ್ಟ್ ಸ್ಪಿರಿಚುವಲಿ. ಆಲ್ವೇಸ್ ಕನೆಕ್ಷನ್ ಹ್ಯಾಪನ್ಸ್ ಇನ್ ಸ್ಪಿರಿಚುವಲ್ ಲೆವೆಲ್. ಸ್ಲೋಲಿ ಇಟ್ ಕಮ್ಸ್ ಟು ಯುವರ್ ಎಮೋಷನ್, ದೆನ್ ಟು ದಿ ಫಿಸಿಕಲ್ ಪ್ಲೇ. ಅದಕ್ಕೆ ಗುರುನ ಫಿಸಿಕಲಿ ಮೀಟ್ ಮಾಡಬೇಕು ಅನ್ನೋದು ಬೇಡವೇ ಬೇಡ. ನೀವು ಧ್ಯಾನ ಮಾಡಬೇಕು ಅಂತ ಮೊದಲು ಬರಲಿ, ಗುರು ವಿಲ್ ಕಮ್ ಟು ಯು. ನೆಕ್ಸ್ಟ್ ನಾಳೆ ಮುಂದುವರಿಸ್ತೀವಿ.